bleed air from the fuel line, service primary and secondary filters. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಬನ್ನಿ, ನಾವೇನು ಕಲಿತಿದ್ದೇವೆ ಎಂದು ನೋಡೋಣ. ಸಾಂಪ್ರದಾಯಿಕ ಡೀಸೆಲ್ ವ್ಯವಸ್ಥೆಗಳಿಗೆ ಇಂಧನ ಮಾರ್ಗಗಳಲ್ಲಿ ಏರ್ ಬ್ಲೀಡ್ನ ಅಗತ್ಯವಿರುತ್ತದೆ ಮತ್ತು ಸರಿಯಾದ ಸರ್ವಿಸ್ ಇಂಟರ್ವಲ್ಗಳಲ್ಲಿ ಫಿಲ್ಟರ್ಗಳನ್ನು ಬದಲಾಯಿಸಬೇಕು. ಆದ್ದರಿಂದ ಈಗ ನಾವು ಫಿಲ್ಟರ್ಗಳನ್ನು ಹೇಗೆ ಬದಲಾಯಿಸುವುದು ಮತ್ತು ಇಂಧನ ವ್ಯವಸ್ಥೆಯನ್ನು ಹೇಗೆ ಬ್ಲೀಡ್ ಮಾಡುವುದು ಎಂಬುದನ್ನು ಕಲಿಯಲಿದ್ದೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಫಿಲ್ಟರ್ ಎಲಿಮೆಂಟ್ ಅನ್ನು ಕಿತ್ತುಹಾಕಲು ಮತ್ತು ಬದಲಾಯಿಸಲು, ಇಂಧನ ವ್ಯವಸ್ಥೆಯನ್ನು ಬ್ಲೀಡ್ ಮಾಡಲು, ಅಗತ್ಯವಿರುವ ಉಪಕರಣಗಳು ಮತ್ತು ಪರಿಕರಗಳು, ಟ್ರೈನಿ ಟೂಲ್ ಕಿಟ್ 1, ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು, ಮಲ್ಟಿಸಿಲಿಂಡರ್ ಡೀಸೆಲ್ ಇಂಜಿನ್ 1, ಕಂಪ್ರೆಸರ್ 1, ಅಗತ್ಯವಿರುವ ಸಾಮಗ್ರಿಗಳು, ಸೀಮೆ ಎಣ್ಣೆ, ಡೀಸೆಲ್, ಸೋಪ್ ಎಣ್ಣೆ, ಹತ್ತಿ ಬಟ್ಟೆ, ಗ್ಯಾಸ್ಕೆಟ್, ಫಿಲ್ಟರ್ ಎಲಿಮೆಂಟ್. ಫಿಲ್ಟರ್ ಅನ್ನು ಕಿತ್ತುಹಾಕಿ ಮತ್ತು ಬದಲಾಯಿಸಿ. ಫಿಲ್ಟರ್ನಿಂದ ಇಂಧನ ಮಾರ್ಗಗಳನ್ನು ಸಂಪರ್ಕ ಕಡಿತಗೊಳಿಸಿ. ಡ್ರೈನ್ ಪ್ಲಗ್ ಅನ್ನು ತೆರೆಯುವ ಮೂಲಕ ಫಿಲ್ಟರ್ ಹೌಸಿಂಗ್ನಿಂದ ಇಂಧನ, ಕೊಳಕು ಮತ್ತು ನೀರನ್ನು ಡ್ರೈನ್ ಮಾಡಿ. ಜೋಡಣೆಯ ಮೇಲ್ಭಾಗದಲ್ಲಿರುವ ಸೆಂಟರ್ ಸ್ಟಡ್ ಬೋಲ್ಟ್ ಅನ್ನು ಸಡಿಲಗೊಳಿಸಿ. ಟಾಪ್ ಕವರ್ ಅನ್ನು ತೆಗೆದುಹಾಕಿ. ಫಿಲ್ಟರ್ ಹೌಸಿಂಗ್ನಿಂದ ಬಳಸಿದ ಎಲಿಮೆಂಟ್ಗಳನ್ನು ತೆಗೆದುಹಾಕಿ. ಎಲಿಮೆಂಟ್ಗಳನ್ನು ಡಿಸ್ಕಾರ್ಡ್ ಮಾಡಿ. ಫಿಲ್ಟರ್ ಹೌಸಿಂಗ್ ಒಳಭಾಗವನ್ನು ವೈಪ್ ಮಾಡಿ. ಇಂಧನ ಶೇಷ ಮತ್ತು ಇತರ ನಿಕ್ಷೇಪಗಳನ್ನು ಸ್ವಚ್ಛಗೊಳಿಸಿ. ಹೌಸಿಂಗ್ ಅನ್ನು ಸ್ವಚ್ಛಗೊಳಿಸಲು ಸೀಮೆ ಎಣ್ಣೆ, ಡೀಸೆಲ್ ಬಳಸಿ. ಸೆಂಟರ್ ಸ್ಟಡ್ ಬೋಲ್ಟ್ ಮೇಲೆ ಹೊಸ ಗ್ಯಾಸ್ಕೆಟ್ ಅನ್ನು ಇರಿಸಿ. ಫಿಲ್ಟರ್ ಕವರ್ ಅಸೆಂಬ್ಲಿಯಲ್ಲಿ ಹೊಸ ಗ್ಯಾಸ್ಕೆಟ್ ಅನ್ನು ಇರಿಸಿ. ಫಿಲ್ಟರ್ ಹೌಸಿಂಗ್ನಲ್ಲಿ ಹೊಸ ಇಂಧನ ಫಿಲ್ಟರ್ ಎಲಿಮೆಂಟ್ ಅನ್ನು ಇರಿಸಿ. ಫಿಲ್ಟರ್ ಹೌಸಿಂಗ್ನಲ್ಲಿ ಡ್ರೈನ್ ಪ್ಲಗ್ ಅನ್ನು ಫಿಟ್ ಮಾಡಿ. ಫಿಲ್ಟರ್ ಹೌಸಿಂಗ್ನಲ್ಲಿ ಡೀಸೆಲ್ ಇಂಧನವನ್ನು ತುಂಬಿಸಿ. ಕವರ್ನೊಂದಿಗೆ ಹೌಸಿಂಗ್ಗಳನ್ನು ಜೋಡಿಸಿ ಮತ್ತು ಸೆಂಟರ್ ಬೋಲ್ಟ್ ಅನ್ನು ಬಿಗಿಗೊಳಿಸಿ. ಇಂಧನ ಫಿಲ್ಟರ್ನೊಂದಿಗೆ ಇಂಧನ ಕೊಳವೆಗಳನ್ನು ಸಂಪರ್ಕಿಸಿ. ಬ್ಲೀಡಿಂಗ್. ನಾವು ಬ್ಲೀಡಿಂಗ್ ಅನ್ನು ಪ್ರಾರಂಭಿಸುವ ಮೊದಲು ಎಲ್ಲಾ ಇಂಧನ ಲೈನ್ ಸಂಪರ್ಕ ಜಾಯಿಂಟ್ಗಳು ಮತ್ತು ಇಂಧನ ಮಾರ್ಗಗಳಲ್ಲಿನ ಸೋರಿಕೆಗಳನ್ನು ಪರಿಶೀಲಿಸಿ. ಇಂಧನ ಒತ್ತಡವು ನಿರ್ಮಾಣವಾಗುವವರೆಗೆ ಹ್ಯಾಂಡ್ ಪ್ರೈಮಿಂಗ್ ಪಂಪ್ ಅನ್ನು ನಿರ್ವಹಿಸಿ. ಇಂಧನ ಫಿಲ್ಟರ್ ಬ್ಲೀಡ್ ಸ್ಕ್ರೂಗಳನ್ನು 1 ರಿಂದ 2 ತಿರುವುಗಳಿಂದ ಸಡಿಲಗೊಳಿಸಿ. ಇದರಿಂದ ಗಾಳಿಯು ಬ್ಲೀಡಿಂಗ್ ರಂಧ್ರದ ಮೂಲಕ ಹೊರಬರುತ್ತದೆ. ಬ್ಲೀಡಿಂಗ್ ಸ್ಕ್ರೂ ಅನ್ನು ಮತ್ತೆ ಬಿಗಿಗೊಳಿಸಿ. ಎರಡೂ ಫಿಲ್ಟರ್ಗಳಲ್ಲಿ ಸಿಸ್ಟಂನಲ್ಲಿರುವ ಗಾಳಿಯನ್ನು ಸಂಪೂರ್ಣವಾಗಿ ಹೊರತೆಗೆಯುವವರೆಗೆ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ. FIP-ನಲ್ಲಿ ಬ್ಲೀಡಿಂಗ್ ಸ್ಕ್ರೂ ಅನ್ನು 1 ಅಥವಾ 2 ತಿರುವುಗಳಿಂದ ಸಡಿಲಗೊಳಿಸಿ. ಇದರಿಂದ ಬ್ಲೀಡಿಂಗ್ ಸ್ಕ್ರೂನಿಂದ ಗಾಳಿಯು ರಂಧ್ರದ ಮೂಲಕ ಹೊರಹೋಗಬಹುದು. ಬ್ಲೀಡಿಂಗ್ ಸ್ಕ್ರೂ ಅನ್ನು ಮತ್ತೆ ಬಿಗಿಗೊಳಿಸಿ. ವ್ಯವಸ್ಥೆಯಲ್ಲಿನ ಗಾಳಿಯು ಸಂಪೂರ್ಣವಾಗಿ ಹೊರಬರುವವರೆಗೆ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ. ಎಲ್ಲಾ ಇಂಧನ ಸಂಪರ್ಕಗಳು ಮತ್ತು ಬ್ಲೀಡಿಂಗ್ ಸ್ಕ್ರೂಗಳನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇಂಜಿನ್ ಅನ್ನು ಪ್ರಾರಂಭಿಸಿ ಮತ್ತು ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ಇಂಧನ ಮಾರ್ಗದಿಂದ ಗಾಳಿಯನ್ನು ಹೇಗೆ ಬ್ಲೀಡ್ ಮಾಡುವುದು, ಪ್ರಾಥಮಿಕ ಮತ್ತು ದ್ವಿತೀಯ ಫಿಲ್ಟರ್ಗಳನ್ನು ಹೇಗೆ ಸರ್ವಿಸ್ ಮಾಡುವುದು ಎಂಬುದನ್ನು ನಾವು ಕಲಿತಿದ್ದೇವೆ. ನಿಮಗೆ ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.